ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮ ಆರ್ಗ್ಯಾನಿಕ್ ಮಶ್ರೂಮ್ಸ್. ಇವತ್ತೇನು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ, ನೀವು ಟೈಟಲಲ್ಲಿ ನೋಡಿರೋ ಹಾಗೆ ನಾವು ಹೋಗ್ತಾ ಇರೋದು ಪುರದಮ್ಮ ದೇವಸ್ಥಾನ ಹತ್ರ. ಅಲ್ಲಿ ಹರಕೆ ಇತ್ತು, ಸೊ ಹರಕೆ ತೀರ್ಸೋಣ ಅಂತ ಹೋಗ್ತಾ ಇದ್ದೀವಿ. ಇದು ಇರೋದು ಹಾಸನ ಹತ್ರ. ಹಾಸನ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ. ನಾವು ಹೋಗ್ತಾ ಇರೋದು ಭಾನುವಾರ, ಸೊ ತುಂಬ ರಶ್ ಇತ್ತು. ನಾವು ಬೆಳಗ್ಗೆ ಒಂದು 10 o'clock ಆಗಿತ್ತು ಬರೋ ಅಷ್ಟರಲ್ಲಿ. ಮನೇಲಿ ಮಕ್ಕಳಿರ್ತಾರಲ್ವ, ಸೊ ಅವರಿಗೆ ತಿಂಡಿ ಎಲ್ಲ ಮಾಡಿಸ್ಕೊಂಡು ಅವ್ರನ್ನ ರೆಡಿ ಮಾಡಿ ನಾವು ರೆಡಿಯಾಗಿ ಹೊರಟು ಬರೋ ಅಷ್ಟೊತ್ತಿಗೆ ಎಷ್ಟು ಬೇಗ ಹೋಗೋಣ ಅಂದ್ರೂ ಲೇಟ್ ಆಗೇ ಹೋಗುತ್ತೆ. ಸೊ ನಾವು ದೇವಸ್ಥಾನ ರೀಚ್ ಆಗೋ ಅಷ್ಟರಲ್ಲಿ ಒಂದು 10 ಗಂಟೆ ಆಗಿತ್ತು. ಅಷ್ಟರಲ್ಲಾಗಲಿ ತುಂಬ ಜನ ಬಂದುಬಿಟ್ಟಿದ್ರು. ನಾವು ನಮ್ಮ ಅಮ್ಮ, ನಮ್ಮ ಅಕ್ಕ ಎಲ್ಲ, ಸೊ ಫ್ಯಾಮಿಲಿ ಎಲ್ಲ ಹೊರಟಿದ್ವಿ. ಇಲ್ಲಿ ಭಾನುವಾರ ಮತ್ತು ಮಂಗಳವಾರ ತುಂಬ ಜನ ಇರ್ತಾರೆ. ಬೇರೆ ದಿನಗಳಲ್ಲೂ ಜನ ಇರ್ತಾರೆ, ಸೊ ಅಷ್ಟು ರಶ್ ಇರಲ್ಲ. ಭಾನುವಾರ ಮಂಗಳವಾರ ಅಂತೂ ತುಂಬ ಜನ ಇರ್ತಾರೆ. ಭಾನುವಾರ ಎಲ್ಲರಿಗೂ ಹಾಲಿಡೇ ಇರುತ್ತೆ, ಸೊ ಎಲ್ಲ ಫಂಕ್ಷನ್ಸು ಅವತ್ತು ಇಟ್ಕೊಂಡಿರ್ತಾರೆ. ಅದಕ್ಕೆ ಅಷ್ಟು ರಶ್ ಇರುತ್ತೆ ಭಾನುವಾರ. ಮತ್ತು ಮಂಗಳವಾರ ಅಮ್ಮಂಗೆ ತುಂಬ ಪವರ್ಫುಲ್ ಅದು, ಸೊ ಮಂಗಳವಾರನೂ ತುಂಬ ರಶ್ ಇರುತ್ತೆ. ಬೇರೆ ದಿನ ಅಷ್ಟು ರಶ್ ಇರಲ್ಲ, ಪರವಾಗಿಲ್ಲ. ಭಾನುವಾರ ಮಂಗಳವಾರ ಅಂತೂ ತುಂಬ ರಶ್ ಇರುತ್ತೆ. ನೋಡ್ತಿರ್ಬೋದು ನೀವೇ ಎಷ್ಟು ಜನ ಇದ್ದಾರೆ ಅಂತ. ಫುಲ್ ಕ್ಯೂ ಎಲ್ಲ ಬಳಸ್ಕೊಂಡು ಸುತ್ತಕೊಂಡು ಬಂದ್ವಿ ನಾವು. ತುಂಬ ಜನ ಇದ್ದರು. ನಾವು ಬರೋ ಅಷ್ಟೊತ್ತಿಗಾಗಲೇ ತುಂಬ ಜನ ಆಗೋಗಿದ್ರು. ಇನ್ನೂ ಊಟಕ್ಕೆ ಬರೋರು ಇರ್ತಾರಲ್ವ, ಬರ್ತಾ 12 ಗಂಟೆ ಮೇಲೆ ಊಟಕ್ಕೆ ಜನ ಬರ್ತಾರೆ. ಸೊ ಆವಾಗ ದೇವಸ್ಥಾನ ಇನ್ನೂ ರಶ್ ಆಗೋಗುತ್ತೆ. ಊಟಕ್ಕೆ ಬಂದವರೆಲ್ಲ ದೇವಸ್ಥಾನಕ್ಕೆ ಬಂದು ಅಮ್ಮನ ದರ್ಶನ ಪಡೆದು ಹೋಗ್ತಾರಲ್ವ, ಸೊ 12 ಗಂಟೆ ಮೇಲೆ ದೇವಸ್ಥಾನ ಇನ್ನೂ ತುಂಬ ರಶ್ ಆಗುತ್ತೆ. ಸೊ ನಾವು ಅಮ್ಮಂಗೆ ಹರಕೆನ ಒಪ್ಸೋದಕ್ಕಿಂತ ಮುಂಚೆ ನಾವು ಹಣ್ಕಾಯಿ ಮಾಡಿಸ್ಕೊಂಡು ಅಮ್ಮಂಗೆ ಮೊಸರನ್ನ ತಳಿಗೆ ಮಾಡಿ ನೈವೇದ್ಯಕ್ಕೆ ಅಂತ ತಂದಿದ್ವಿ. ಸೊ ಅದನ್ನೆಲ್ಲ ಪೂಜೆ ಮಾಡಿಸ್ಕೊಂಡು ನಾವು ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಹೊರಟ್ವಿ. ಸೊ ಆಮೇಲೆ ಬಂದು ಫಸ್ಟು ತಳಿಗೆ ಕೊಟ್ಟು ಆಮೇಲೆ ನಾವು ಒಪ್ಪಿಸ್ಬೇಕು ನಮ್ಮ ಹರಕೆನ. ಆಮೇಲೆ ಇಲ್ಲಿ ಕೋಳಿ ಒಪ್ಪಿಸಿ ಬಂದ್ವಿ. ಸೊ ನೋಡಿ, ಎಲ್ಲ ಇಲ್ಲೇ ಒಪ್ಸೋದು, ಕುರಿ ಕೋಳಿ ಏನಾದರೂ. ಮತ್ತು ಅವತ್ತು ಭಾನುವಾರ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಚಿಕನ್ ಕೊಡೋದು, ಅವ್ರು ಕಟ್ ಮಾಡಿ ಕ್ಲೀನ್ ಮಾಡಿಕೊಡೋ ಅಷ್ಟರಲ್ಲಿ. ಸೊ ಅದಕ್ಕೆ ನಮ್ಮ ಮನೆ ಮಕ್ಕಳೆಲ್ಲ ಟೈಮ್ ಇತ್ತಲ್ವ, ಸೊ ಒಂದು ಮರದ ಹತ್ರ ಇದು ಮಾಡ್ಕೊಂಡಿದ್ವಿ ಅಡುಗೆ ಮಾಡೋಕ್ಕೆ ಅಂತ. ಟಾರ್ಪಲ್ಲೆಲ್ಲ ಹಾಸ್ಕೊಂಡು ಅಲ್ಲಿ ಕೂತಿದ್ವಿ. ಸೊ ಅವ್ರು ಕೊಡೋವರೆಗೂ ಇನ್ನೂ ಟೈಮ್ ಇತ್ತಲ್ವ, ಅದಕ್ಕೆ ನಮ್ಮ ಮಕ್ಕಳು ಎಲ್ಲ ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಅವರು ಕೊಟ್ಟಿದ್ದು ಸ್ವಲ್ಪ ಟೈಮ್ ಆಗೋಗಿತ್ತು. ನಾವು ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ವಿ. ಸೊ ಆಮೇಲೆ ಚಿಕನ್ ಕೊಟ್ಟರು. ಎಲ್ಲ ಸ್ವಲ್ಪ ದಪ್ಪ ಕಟ್ ಮಾಡಿಕೊಟ್ಟಿದ್ರು. ಅದನ್ನೆಲ್ಲ ಕಟ್ ಮಾಡಿಕೊಂಡು ಎಲ್ಲ ತೊಳ್ಕೊಂಡು ಆಮೇಲೆ ನಾವು ಅಡುಗೆನ ಸ್ಟಾರ್ಟ್ ಮಾಡಿದ್ವಿ. ನಾವು ಇದನ್ನು ಹೊರಗಡೆನೇ ಮಾಡಿದ್ವಿ, ಏಕೆಂದರೆ ನಮ್ಮದು ಬರೀ ಚಿಕನ್ನು ಒಂದೆರಡು ಕೋಳಿ ಹರಕೆ ಇತ್ತು ಅಷ್ಟೇ. ಸೊ ಅದಕ್ಕೆ ನಾವು ಹೊರಗಡೆನೇ ಮಾಡ್ಕೊಂಡಿದ್ವಿ. ಇನ್ನು ಕುರಿ ಮತ್ತು ಪಿಗ್ಗು ಆ ಥರ ಹರಕೆ ಇರೋರು, ಇಲ್ಲ ಫಂಕ್ಷನ್ಸ್ ಇರೋರು ಚೌಟ್ರಿ ತೊಗೊಂಡು ಮಾಡ್ತಾರೆ ಅಲ್ಲೇ. ಸೊ ಭಾನುವಾರ ಅಲ್ವಾ, ತುಂಬ ರಶ್ ಇತ್ತು. ದೇವಸ್ಥಾನವೂ ರಶ್ ಇತ್ತು. ಮತ್ತು ಇಲ್ಲಿ ಅಷ್ಟರಲ್ಲೆಲ್ಲ ತಳಿಗೆ ಎಲ್ರಿಗೂ ಕೊಡೋದು ಸ್ವಲ್ಪ ಲೇಟಾಗಿರುತ್ತೆ. ಇಲ್ಲೂ ಜನ ಇದ್ದರು. ಸೊ ನಾವು ಕ್ಯೂ ಅಲ್ಲಿ ನಿಂತಿದ್ವಿ. ಇದು ನೈವೇದ್ಯ ಒಪ್ಸೋಕ್ಕೆ ಅಂತಲೇ ಒಂದು ಸಪ್ರೇಟ್ ಜಾಗ ಮಾಡಿದ್ದಾರೆ. ಸೊ ಇಲ್ಲಿ ಎಲ್ಲ ಬಂದು ನೈವೇದ್ಯನ ಒಪ್ಪಿಸ್ತಾರೆ. ಎಲ್ಲರೂ ಇಲ್ಲಿ ನಾವೇನು ಮಾಡಿರ್ತೀವಿ ಅದನ್ನು ನಾವೇನೇ ಮಾಡಿದ್ರೂ 2 ಮುದ್ದೆ ಅನ್ನ ಮತ್ತು ನಾವೇನು ಮಾಡಿರ್ತೀವಿ ಅದನ್ನು ತಂದು ಇಲ್ಲಿ ಇಟ್ಟು ಅಮ್ಮಂಗೆ ನೈವೇದ್ಯ ಒಪ್ಪಿಸಿ ಹರಕೆ ತೀರಿಸಿದ್ದೀವಮ್ಮ ಅಂತ ಹೇಳಿ ನೈವೇದ್ಯ ಒಪ್ಪಿಸಿ ಹೋಗಬೇಕು ಇಲ್ಲಿಂದ. ಸೊ ಇಲ್ಲಿ ಪೂಜೆ ಮಾಡ್ಕೊಡೋಕೆ ಯಾರೂ ಇರಲ್ಲ. ನಾವೇ ಊದ್ಗಡ್ಡಿ, ಕರ್ಪೂರ, ಹೂವು ಮತ್ತು ನೈವೇದ್ಯ ಎಲ್ಲ ತಂದಿಟ್ಟು ನಾವೇ ನೈವೇದ್ಯ ಇಟ್ಟು ಪೂಜೆ ಮಾಡಿಕೊಂಡು ಹೋಗಬೇಕು. ಇಲ್ಲಿ ಅನ್ನದ ರಾಶಿ ಮತ್ತು ಮುದ್ದೆ ಎಲ್ಲ ನಾವು ಮಾಡಿರೋದನ್ನ ಸ್ವಲ್ಪ ಅಲ್ಲೇ ಹಾಕ್ಬಿಟ್ಟು ದೇವ್ರ ಮುಂದೆ ಹಾಕಿ ಬರ್ತಾರೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಅಮ್ಮ ಮತ್ತು ಅಶ್ವಮಿ ಏನಾದ್ರು ಲೋಟ ಹಿಡ್ಕೊಂಡು ಜ್ಯೂಸ್ ಕುಡಿತಾರೆ. ನಮ್ಮ ಪವಿಚಿಕ್ಕಿ ಜೊನ್ನ ಹಿಡ್ಕೊಂಡು ಜ್ಯೂಸ್ ಕುಡಿತೈತೆ. ಅದಕ್ಕೋಸ್ಕರ ಜೊನ್ನ ಯೂಸ್ ಮಾಡ್ತಾ ಇದ್ದೀವಿ ಅದು ಜ್ಯೂಸ್ ಕುಡಿಯೋಕ್ಕೆ. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಅಲ್ಲಿಂದ ಹೊರಟ್ವಿ. ಒಂಥರ ಒಂದು ದಿನ ಹೊರಗಡೆ ಔಟಿಂಗ್ ಇದ್ದಂಗೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಂಥರ ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಈಗ ಮನೆ ಕಡೆಗೆ ಓಡ್ತಾ ಇದ್ದೀವಿ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.